ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ರುದ್ರೇಶ್ ದಯಾನಿಧಿ ಬಹಳ ಸಮರ್ಥ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅಂತ ಹೆಸರು ತಗೊಂಡವರು. ಯಾಕೆ ನೀವು ಅವ್ರನ್ನ ಬೇಡ ಅಂದಿದ್ದು? ಅವರಿಗಿದ್ದಿದ್ರೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ನ ತಿದ್ದೋಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅವರನ್ನ ಬೇಡ ಅಂತ ಅಂದ್ರಿ. ಪರಮಾನಂದ ಗೌಡರು ಮತ್ತು ಚೀಫ್ ಮಿನಿಸ್ಟರ್ ಬಿಂಗ ಅವರು ನಿಮಗೆ ಹೇಳಿದ್ರು ನೀವೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೀಬೇಕು ಅಂತ. ಡಾಕ್ಟ್ರೇ, ತಾವಾಗಲೇ ಹೇಳಿದ್ರಿ ತಮ್ಮ ಕಣ್ಣುಗಳು ಎರಡೂ ಆಪರೇಷನ್ ಆಗಿದ್ದರಿಂದ ಆಟಾಪ್ಸಿ ಆಯ್ತಲ್ಲ, ಆವತ್ತು ತಮ್ಮ ಕಣ್ಣಿಂದ ತಾವು ಖುದ್ದು ನೋಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ತಮ್ಮ ಕೊಲೀಗ್ ಲೆಕ್ಚರರ್ ಇದ್ದಾರಲ್ಲ ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಮತ್ತು ಇನ್ನೂ ಕೆಲವು ಪಿ ಜಿ ಸ್ಟೂಡೆಂಟ್ಸು ಬಾಡಿನ ಡಿಸೆಕ್ಟ್ ಮಾಡಿದ್ರು. ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಅವರು ಎಲ್ಲ ಅದರ ಅಬ್ಸರ್ವೇಷನ್ಸ್ ಬರೆದರು, ಫೈಂಡಿಂಗ್ಸ್ ಬರೆದರು. ನೀವು ಅದನ್ನೆಲ್ಲ ಸ್ಟಡಿ ಮಾಡಿ ಫೈನಲ್ ರಿಪೋರ್ಟ್ ಬರೆದ್ರಿ. ಕನ್ಕ್ಲೂಷನ್ ಏನು, ಟೈಪ್ ಆಫ್ ವೂಂಡ್ಸ್ ಏನು, ಟೈಮ್ ಆಫ್ ಡೆತ್ ಏನು, ಕಾಸ್ ಆಫ್ ಡೆತ್ ಏನು, ಇದ್ರ ಬಗ್ಗೆ ಬರದೆ ಅಂತ ಹೇಳಿದ್ರಿ. ಹೌದು ಡಾಕ್ಟ್ರೇ, ಅವತ್ತು ನೋಟ್ಸ್ ಮಾಡಿಕೊಂಡ್ರಲ್ಲ ತಮ್ಮ ಕೊಲೀಗ್ ಕಮ್ ಲೆಕ್ಚರರ್ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿರೋರು ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಅವರು ಸಮರ್ಥರು ಮತ್ತು ಬುದ್ಧಿವಂತರು. ಅವರದ್ದು ಅನೇಕ ಆರ್ಟಿಕಲ್ಗಳು ಆಲ್ ಇಂಡಿಯಾ ಮೆಡಿಕಲ್ ಜರ್ನಲ್ಗಳಲ್ಲಿ, ಬೇರೆ ಬೇರೆ ಪೋಸ್ಟ್ ಮಾರ್ಟಮ್ಗೆ ಸಂಬಂಧಪಟ್ಟ ವಿಶೇಷವಾದ ಪುರವಣಿಗಳಲ್ಲಿ ಬಂದಿದೆ. ಹೌದು ಅಂತಿರಲಿಲ್ಲ ಅಂತ. ಹೆಣ್ಮಕ್ಳಿಗೆ ಬೇಗ ಹೆಸರು ಬಂದ್ಬಿಡುತ್ತೆ ಸರ್. ಹೆಂಗಸರು ಅಂತ ಸಿಂಪತಿ ಇರುತ್ತೆ ನೋಡಿ. ಅವರು ಆರ್ಟಿಕಲ್ ಕಳಿಸಿದ ಕೂಡಲೇ ತಕ್ಷಣ ಪಬ್ಲಿಷ್ ಮಾಡ್ಬಿಡ್ತಾರೆ. ಅದನ್ನು ನಾವು ಕಳಿಸಿದ್ರೆ ರಿಜೆಕ್ಟ್ ಮಾಡ್ತಾರೆ. ಓಕೆ, ಯೂನಿಟ್ ಹೆಡ್ಡು ತಮ್ಮದು ಬರೋಲ್ಲ, ಅವ್ರು ಬರೀ ಲೆಕ್ಚರರು, ಅವ್ರದ್ದು ಬರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೂ ಅವರು ಸಮರ್ಥರು ಮತ್ತು ಬುದ್ಧಿವಂತರು. ಹೌದು ಅಂತೀರ ಇಲ್ಲ ಅಂತೀರ? ಓಕೆ. ಯಾಕೋ ಅಸಮಾಧಾನ ಇದ್ದಾಗಿದೆ ನಿಮಗೆ. ಇರಲಿ ನೋಡಿ, ಸಾಮಾನ್ಯವಾಗಿ ಅಟಾಪ್ಸಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಈ ಅಟಾಪ್ಸಿ, ಈ ಪೋಸ್ಟ್ ಮಾರ್ಟಮ್ ಟೇಬಲ್ ಇರುತ್ತಲ್ಲ, ಪೋಸ್ಟ್ ಮಾರ್ಟಮ್ ಟೇಬಲ್ ಮೇಲೆ ಈ ಅನೇಕ ಕೆಮಿಕಲ್ಸು, ನೀರು, ಬ್ಲಡ್ಡು ಈ ಥರದ್ದೆಲ್ಲ ಬೀಳ್ತಾ ಇರುತ್ತೆ. ಹಾಗಾಗಿ ಪ್ರಿಂಟೆಡ್ ಮತ್ತು ಒರಿಜಿನಲ್ ಫಾರ್ಮ್ಗಳನ್ನ ಮತ್ತು ರಿಜಿಸ್ಟರ್ಗಳನ್ನ ಅದ್ರ ಮೇಲೆ ಇಟ್ಕೊಳ್ಳೋದಿಲ್ಲ. ಅಟಾಪ್ಸಿ ನೋಟ್ಸ್ ಮಾಡ್ಕೊಳ್ತಾರೆ, ಆ ಫೈಂಡಿಂಗ್ಸ್ ಏನೇನಿದೆ. ಆಮೇಲೆ ಅದನ್ನು ರಿಜಿಸ್ಟರ್ಡ್ ಫಾರ್ಮ್ಗೆ ತುಂಬುತ್ತಾರೆ. ತಾವು ಫೈನಲ್ ಕನ್ಕ್ಲೂಷನ್ ಬರೆದು ಸೈನ್ ಮಾಡ್ತೀರಿ. ಹೌದಾ? ಹೌದು ಸರ್. ಆವತ್ತು ಹಾಗೆ ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಅವರು ಅಟಾಪ್ಸಿ ನೋಟ್ಸ್ ಮಾಡ್ಕೊಂಡ್ರಲ್ಲ, ಆ ಅಟಾಪ್ಸಿ ನೋಟ್ಸ್ ಕೊಡಿ ಇಲ್ಲಿ. ಈ ಫೈಂಡಿಂಗ್ಸ್ನೆಲ್ಲ ಬರೆದಿದ್ದು ಅವರೇ, ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಅವರು. ಹೌದು ನೋಡಿ, ನಿಮ್ಮ ಪೋಸ್ಟ್ ಮಾರ್ಟಮ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದಿರಲ್ಲ, ಆ ಪೋಸ್ಟ್ ಮಾರ್ಟಮ್ನಲ್ಲಿ ಟೈಮ್ ಆಫ್ ಡೆತ್ 20ನೇ ತಾರೀಕು ರಾತ್ರಿ 7:45ರಿಂದ 8ರ ಮಧ್ಯೆ ಸಂಭವಿಸಿತು ಅಂತ ಬರೆದಿದ್ದೀರಿ. ಸಂಭವಿಸಿರಬಹುದು ಅಂತ ಬರೆದಿದ್ದೀರಿ. ಹೌದು. ಯಾವ ಥರ ಬಂದ್ರಿ ಈ ಕನ್ಕ್ಲೂಷನ್ಗೆ? ಅದರಲ್ಲಿ ಡೌಟ್ ಇರಿತ್ತು. 7:40ಕ್ಕೆ ಬಾಂಬ್ ಸಿಡಿತು ಅಂತ ಎಲ್ಲರೂ ಹೇಳ್ತಾರೆ. ಇನ್ಕ್ವಿಸ್ಟ್ ರಿಪೋರ್ಟಲ್ಲೂ ಅದೇ ಇದೆ. ಜೊತೆಗೆ ರೈಗರ್ ಮಾರ್ಟಿಸ್ ಟೆಸ್ಟ್ ಮಾಡಿದ್ವಿ. ನಾವು ರೈಗರ್ ಮಾರ್ಟಿಸ್ ಟೆಸ್ಟ್ ಮಾಡಿದ್ದು 21ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ. ರೈಗರ್ ಮಾರ್ಟಿಸ್ ಟೆಸ್ಟ್ ಪ್ರಕಾರ ಸಾವು ಸಂಭವಿಸಿ 16 ಗಂಟೆ ಕಾಲ ಆಗಿದೆ ಅಂತ ಇಂಡಿಕೇಶನ್ಸ್ ಬಂತು. ಸೊ
16 ಗಂಟೆ ಕಾಲ ಅಂದರೆ ಹಿಂದಿನ ದಿನ ರಾತ್ರಿ 8 ಗಂಟೆಗೆ. ಅದಕ್ಕೆ ಇನ್ಕ್ವಿಸ್ಟ್ ರಿಪೋರ್ಟ್ ಮ್ಯಾಚ್ ಆಯಿತು. ಈ ರೈಗರ್ ಮಾರ್ಟಿಸ್ ಅಂದರೆ ಡಾಕ್ಟ್ರೇ, ದೇಹದ ಮಸಲ್ಸು ಸತ್ತ ಮೇಲೆ ಸ್ಟಿಫ್ ಆಗುತ್ತಲ್ಲ, ಅದು ಯಾವುದೋ ಹಂತದಲ್ಲಿ ಸ್ಟಿಫ್ ಆಗೋಕ್ಕೆ ಶುರು ಆಗುತ್ತದೆ. ಯಾವುದೋ ಹಂತದಲ್ಲಿ ಹೀಗಿದ್ದ ಕೈ ಕಾಲುಗಳು ಹೀಗೆ ಇದ್ದು ಬಿಡುತ್ತೆ, ಮುಡಚೋದಕ್ಕಾಗೋದಿಲ್ಲ, ಸ್ಟಿಫ್ ಆಗ್ತಾ ಹೋಗುತ್ತೆ ಮಸಲ್ಸು. ಆಮೇಲೆ ಯಾವುದೋ ಹಂತದಲ್ಲಿ ಮತ್ತೆ ರಿಲ್ಯಾಕ್ಸ್ ಆಗೋಕ್ಕೆ ಶುರುವಾಗುತ್ತೆ. ಯಾವ ಹಂತದಲ್ಲಿ ಸ್ಟಿಫ್ ಆಯಿತು, ಯಾವ ಹಂತದಲ್ಲಿ ರಿಲ್ಯಾಕ್ಸ್ ಆಗಿದೆ, ಇವೆರಡನ್ನ ಆಧರಿಸಿ ನೀವು ಸಾವು ಸಂಭವಿಸಿ ಇಷ್ಟು ಹೊತ್ತಾಗಿದೆ ಅಂತ ಕನ್ಕ್ಲೂಷನ್ಗೆ ಬರ್ತೀರಿ, ಹೌದಾ? ಹೌದು. ನೋಡಿ, ಅದಕ್ಕೊಂದು ಸ್ಟಿಫ್ನಿಂಗ್ ಆ್ಯಂಡ್ ಕೂಲಿಂಗ್ ಗ್ರಾಫ್ ತಯಾರು ಮಾಡಿದ್ವಿ. ಇದು ನಿಖರವಾಗಿ 16 ಗಂಟೆ ಅಂತ ಹೇಳುತ್ತೆ. ನೋಡಿ, ನಾರ್ಮಲ್ ರೂಲ್ಸ್ ಆಫ್ ರೈಗರ್ ಮಾರ್ಟಿಸ್, ಟೈಮ್ ಆಫ್ಟರ್ ಡೆತ್, ಟೆಂಪರೇಚರ್, ಲಿವಿಡಿಟಿ, ಇದೆಲ್ಲ ಇರುವಂತಹ ನಾರ್ಮಲ್ ರೂಲ್ಸ್ ಆಫ್ ಇದು. ರಾಜಾನಂದ ಸ್ವಾಮಿಯವರು ಬಾಂಬ್ ಎಕ್ಸ್ಪ್ಲೋಷನ್ ಇಂದ, ಹೀಟ್ ಸ್ಟಿಫನಿಂಗ್ ಇಂದ ಸತ್ತಿರಬೇಕು. ಆದರೆ ನಾರ್ಮಲ್ ರೂಲ್ಸ್ ಆಫ್ ರೈಗರ್ ಮಾರ್ಟಿಸ್ ಪ್ರಕಾರ ಸತ್ತಿದ್ದಾರೆ ಅನ್ನೋ ಥರ ಇಲ್ಲಿ ಗ್ರಾಫ್ ಬರೆದಿದ್ದಾರೆ. ಡಾಕ್ಟರ್, ತಾವು ಫೊರೆನ್ಸಿಕ್ ಮೆಡಿಸಿನ್ಸಲ್ಲಿ ಒಂದು ಯೂನಿಟ್ ಹೆಡ್ ಆಗಿರೋರು, ಕಾಲೇಜಲ್ಲಿ ಪ್ರೊಫೆಸರ್ ಆಗಿರೋರು, ಮೆಡಿಕಲ್ ಕಾಲೇಜಲ್ಲಿ. ಡಾಕ್ಟರ್ KS ನಾರಾಯಣ ರೆಡ್ಡಿ ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್ ಬರೆದಿದ್ದಾರಲ್ಲ, ಅವರ ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್ ಬಗ್ಗೆ, ಡಾಕ್ಟರ್ ಹರ್ಬರ್ಟ್ ಹಚಿನ್ಸನ್ ಇವರ ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವೆಲ್ಲ ಬೈಬಲ್ಗಳು ಸರ್. ನಮಗೆ ಅವ್ರ ಬಗ್ಗೆ ಗೌರವ ಇಲ್ಲದಿರೋ ಡಾಕ್ಟ್ರೇ ಇಲ್ಲ. ಹಾಗಿದ್ದರೆ ಅವರು ಬರೆದಿರೋದೆಲ್ಲ ಕರೆಕ್ಟ್ ಆಗಿದೆ, ತಾವು ಒಪ್ತೀರಿ? ಖಂಡಿತ. ಪಾಂಡು, ನೋಡಲ್ಲಿ ಡಾಕ್ಟರ್ ನಾರಾಯಣ ರೆಡ್ಡಿ ಇವ್ರದ್ದು ಇದಿದೆ ನೋಡು, ಬುಕ್ಕು ತಗೊಂಬ. ನೋಡಿ, ಡಾಕ್ಟರ್ ನಾರಾಯಣ ರೆಡ್ಡಿ ಇವ್ರದ್ದು ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸ್. ನೀವು ಬೈಬಲ್ ಅಂತ ಹೇಳಿದ್ರಲ್ಲ, ಅದು ಮಸಲ್ ಸ್ಟಿಫನಿಂಗ್ ಆಧಾರದ ಮೇಲೆ, ಅದು ಯಾವಾಗ ಸ್ಟಿಫ್ ಆಗುತ್ತೆ, ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಸಾವು ಸಂಭವಿಸಿದೆ ಇಷ್ಟೊತ್ತಿಗೆ ಅಂತ ಹೇಳಿದ್ರಿ. ಇಂಥ ಒಂದು ತಾವು ಗ್ರಾಫ್ ತೋರಿಸಿದ್ರಿ 150ನೇ ಪೇಜ್ನಲ್ಲಿ. ಇಲ್ಲಿ ನೋಡಿ, ನೋಡಿ ಈ ಥರ ಬರೆದಿದ್ದಾರೆ. ಕ್ಯಾಡವರಿಕ್ ಸ್ಪ್ಯಾಸಮ್ ಆರ್ ಇನ್ಸ್ಟಂಟೇನಿಯಸ್ ರಿಗರ್ ಅಂತ ಬರೀತಾರೆ. ಕ್ಯಾಡವರಿಕ್ ಸ್ಪ್ಯಾಸಮ್ ಅಂದರೆ ನೋಡಿ, ಇಟ್ ಅಕ್ಕರ್ಸ್ ವೆನ್ ಬಾಂಬ್ ಎಕ್ಸ್ಪ್ಲೋಷನ್ಸ್ ಅಕ್ಕರ್ ಅಂಡ್ ಮ್ಯಾನ್ ಡೈಸ್ ಆಫ್ ಬಾಂಬ್ ಎಕ್ಸ್ಪ್ಲೋಷನ್ಸ್. ಇಟ್ ಈಸ್ ಇನ್ ದಿಸ್ ಮಸಲ್ಸ್ ದಿ ಕಾಂಟ್ರಾಕ್ಟೆಡ್ ಡ್ಯೂರಿಂಗ್ ಲೈಫ್ ಬಿಕಮ್ ಸ್ಟಿಫ್ ಅಂಡ್ ರಿಜಿಡ್ ಇಮ್ಮಿಡಿಯೇಟ್ಲಿ ಆಫ್ಟರ್ ಡೆತ್ and it does not relax at all. It occurs in case of sudden death, excitement, fear, pain, exhaustion, as it happens in a bomb explosion. ಬಾಂಬ್ ಎಕ್ಸ್ಪ್ಲೋಷನ್ ಸತ್ತಾಗ ಸಡನ್ ಆಗಿ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ, ಮತ್ತೆ ಅದು ರಿಲ್ಯಾಕ್ಸ್ ಆಗೋದೇ ಇಲ್ಲ. ಹಾಗೆ ಹೀಟ್ ಸ್ಟಿಫನಿಂಗ್, ಹೀಟಲ್ಲಿ ಸತ್ತವರು, 65 ಡಿಗ್ರಿಗಿಂತ ಹೆಚ್ಚಿನ ಹೀಟ್ ಬಂದಾಗ ಅದರಲ್ಲಿ ಸತ್ತವರೆಲ್ಲರೂ, ಅವ್ರ ದೇಹಗಳು ಕೂಡ ಹೀಗೆ ಸಡನ್ನಾಗಿ ಸ್ಟಿಫ್ ಆಗಿಬಿಡುತ್ತೆ, ಮತ್ತೆ ರಿಲ್ಯಾಕ್ಸ್ ಆಗೋದಿಲ್ಲ. ಆದರೆ ಇಲ್ಲಿ 1000 ಡಿಗ್ರಿಗಿಂತ ಮೇಲಿತ್ತು ಅಂತ ಹೇಳ್ತೀರಿ ಬಾಂಬ್ ಎಕ್ಸ್ಪ್ಲೋಷನ್ದು, ರಾಜಾನಂದ ಸ್ವಾಮಿಯವರು ಸತ್ತಿದ್ದು. ಆಮೇಲೆ ಅವತ್ತು ರಾತ್ರಿ ರಾಜಾನಂದ ಸ್ವಾಮಿಯವ್ರ ದೇಹ ನವೆಂಬರ್ 20ರ ರಾತ್ರಿ, ಅಂದರೆ ಚಳಿಗಾಲದ ರಾತ್ರಿ, ರುದ್ರಗಂಗಾ ನದಿಯ ನೀರು ಎಷ್ಟು ತಣ್ಣಗಿರುತ್ತೆ ಅಂತ ನಿಮಗೆ ಗೊತ್ತು. ಅದರಲ್ಲಿಂತೂ ತಮ್ಮ ಪ್ರಾಸಿಕ್ಯೂಷನ್ ಥಿಯರಿ ಪ್ರಕಾರ ಹಾಗಿದ್ದಾಗ ಕೋಲ್ಡ್ ಸ್ಟಿಫನಿಂಗ್ ಬೇರೆ ಆಗುತ್ತೆ. ಕೋಲ್ಡ್ ಸ್ಟಿಫನಿಂಗ್ನಲ್ಲೂ ಹೀಗೆ ತಕ್ಷಣ ಮಸಲ್ಸು ಸ್ಟಿಫ್ ಆಗಿಬಿಡುತ್ತೆ, ಮತ್ತೆ ರಿಲ್ಯಾಕ್ಸ್ ಆಗೋದಿಲ್ಲ. ನೋಡಿ ಬರೆದಿದ್ದಾರೆ ಡಾಕ್ಟರ್ ನಾರಾಯಣ ರೆಡ್ಡಿ ಅವರು. ಹೀಗೆ ಯಾಕೆ ಆಗ್ಬಿಡುತ್ತೆ ಅಂದರೆ, ಅಡಿಸಿನೋ ಟ್ರೈಫಾಸ್ಫೇಟ್ ATP ಅಂತ ಮಸಲ್ಸಲ್ಲಿ ಇರ್ತಾರೆ ರಿಲ್ಯಾಕ್ಸ್ ಮಾಡೋಣ, ಅದು ಸಡನ್ನಾಗಿ ಎವಾಪರೇಟ್ ಆಗಿಬಿಡುತ್ತೆ. ಹಾಗಾಗಿ ತಕ್ಷಣ ಸ್ಟಿಫನ್ ಆಗುತ್ತೆ. ಆಮೇಲೆ ಇವರು ಫರ್ದರ್ ಬರೀತಾರೆ ನಾರಾಯಣ ರೆಡ್ಡಿ ಅವರು,
ಈ 3 ಕೇಸುಗಳಲ್ಲೂ ಬಾಂಬ್ ಎಕ್ಸ್ಪ್ಲೋಷನಿಂದ ಸತ್ತಾಗ, ಅಂದರೆ ಕ್ಯಾಡವರಿಕ್ ಸ್ಪ್ಯಾಸಮ್ ಆದಾಗ, ಹೀಟ್ ಸ್ಟಿಫನಿಂಗ್ ಆದಾಗ, ಕೋಲ್ಡ್ ಸ್ಟಿಫನಿಂಗ್ ಆದಾಗ, ಇವು 3 ಕೇಸುಗಳಲ್ಲೂ ರೈಗರ್ ಮಾರ್ಟಿಸ್ನ ನಾರ್ಮಲ್ ರೂಲ್ಸ್ ಅಪ್ಲೈ ಆಗೋದಿಲ್ಲ ಅಂತ ಬರೆದಿದ್ದಾರೆ ನೋಡಿ. ಇನ್ ದೀಸ್ 3 ಕೇಸಸ್ ನಾರ್ಮಲ್ ರೂಲ್ಸ್ ಆಫ್ ರೈಗರ್ ಮಾರ್ಟಿಸ್ ಡು ನಾಟ್ ಅಪ್ಲೈ. ಹೌದು. ರಾಜಾನಂದ ಸ್ವಾಮಿಯವರು ಬಾಂಬ್ ಬ್ಲಾಸ್ಟ್ನಲ್ಲಿ ಹೋದ್ರಿಂದ ಅವರಿಗೆ ಕ್ಯಾಡಬೆರಿಕ್ ಸ್ಪಾಸಮು, ಹೀಟ್ ಸ್ಟಿಫನಿಂಗ್, ಕೋಲ್ಡ್ ಸ್ಟಿಫನಿಂಗ್ ನೀರಲ್ಲಿ ಇದ್ದಿದ್ದರಿಂದ ಇವೆಲ್ಲನೂ ಆಗಿತ್ತು. ಅವರಿಗೆ ನಾರ್ಮಲ್ ರೂಲ್ಸ್ ಆಫ್ ರೈಗರ್ ಮಾರ್ಟಿಸ್ ಅಪ್ಲೈ ಆಗ್ತಾ ಇರಲಿಲ್ಲ. ಅವ್ರು ಬಾಂಬ್ ಬ್ಲಾಸ್ಟ್ನಲ್ಲೇ ಸತ್ತಿದ್ದಿದ್ರೆ ಈ ಥರ ನಾರ್ಮಲ್ ರಿಲ್ಯಾಕ್ಸೇಷನ್ ಆಗ್ತಿರ್ಲಿಲ್ಲ ಬಾಡಿ. ಇದು ನಾರ್ಮಲ್ ರಿಲ್ಯಾಕ್ಸೇಷನು. 16 ಅವರ್ಸ್ಗೆ ರಿಲ್ಯಾಕ್ಸೇಷನ್ ಆಯಿತು ಅಂತ ಇಲ್ಲಿ ಬರೀತಿರಲ್ಲ, 16 ಅವರ್ಸ್ಗೆ ರಿಲ್ಯಾಕ್ಸೇಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾಡವರಿಕ್ ಸ್ಪಾಸಮಲ್ಲಿ, ಹೀಟ್ ಸ್ಟಿಫನಿಂಗಲ್ಲಿ, ಕೋಲ್ಡ್ ಸ್ಟಿಫನಿಂಗ್ನಲ್ಲಿ ಮತ್ತೆ ರಿಲ್ಯಾಕ್ಸ್ ಆಗೋದೇ ಇಲ್ಲ ಬಾಡಿ. ಇಲ್ಲಿ ರಿಲ್ಯಾಕ್ಸ್ ಆಗೋಕ್ಕೆ ಶುರುವಾಯಿತು ಅಂತ ಬರೀತೀರಿ. ಅದು ಸರಿ. ಆದರೆ 7:45ರಿಂದ 8 ಗಂಟೆ ಮಧ್ಯೆ ರಾಜಾನಂದ ಸ್ವಾಮಿಯವರ ಸಾವು ಸಂಭವಿಸಿದೆ ಅಂತ ಹೇಳಿಬಿಟ್ಟು ಕನ್ಕ್ಲೂಷನ್ಗೆ ಬಂದಿದ್ದೀರಿ, ರಿಪೋರ್ಟ್ ಬರೆದಿದ್ದೀರಿ. ಇದು ತಪ್ಪು ಕನ್ಕ್ಲೂಷನ್ ಅಲ್ವಾ? ಆದರೆ ಆಗ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಇನ್ಕ್ವೆಸ್ಟ್ ರಿಪೋರ್ಟಲ್ಲಿ ಬರೆದಿದ್ದಾರೆ, 100 ಜನ ನೋಡಿದ್ದಾರೆ. ಅಂದರೆ ನಿಮಗೆ ಪೋಸ್ಟ್ ಮಾರ್ಟಮ್ ಸೈನ್ಸ್ ಆಫ್ ಪೋಸ್ಟ್ ಮಾರ್ಟಮ್ಗಿಂತ ಇನ್ಕ್ವೆಸ್ಟ್ನಲ್ಲಿ ಬಂದಿರೋ ಒಪಿನಿಯನ್ ಹೆಚ್ಚು ಮುಖ್ಯ ಆಯಿತು. ಬೇರೆಯವರ ಒಪಿನಿಯನ್ ನೀವು ರಿಪೋರ್ಟ್ನಲ್ಲಿ ಬರೆದಿದ್ದೀರೇ ಹೊರತು ನಿಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ಅಲ್ಲ. ಅದು ಯಾಕೆ CSP ಅವರೇ ನೀವು ಟೈಮ್ ಆಫ್ ಡೆತ್ನ ಡಿಸ್ಪ್ಯೂಟ್ ಮಾಡ್ತಾ ಇದ್ದೀರಾ? ಇಲ್ಲೇ ನಾನು ಟೈಮ್ ಆಫ್ ಡೆತ್ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಬಟ್ ಇವರು ಯಾವುದನ್ನು ಆಧಾರವಾಗಿಟ್ಕೊಳ್ತಾರೆ? ಈಸ್ ಎ ಲಾಯಲ್ ಟು ದಿ ಸೈನ್ಸ್ ಆರ್ ಈಸ್ ಎ ಲಾಯಲ್ ಟು ದಿ ಪೊಲೀಸ್? ಪೊಲೀಸ್ನವ್ರಿಗೆ ಲಾಯಲ್ ಆಗಿದ್ದಾರಾ ಅಥವಾ ಪೋಸ್ಟ್ ಮಾರ್ಟಮ್ ಸೈನ್ಸ್ಗೆ ಲಾಯಲ್ ಆಗಿದ್ದಾರಾ ಅನ್ನೋದನ್ನ ನಾನು ಎಕ್ಸ್ಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ತಾವು ಏನು ಇನ್ಫರ್ ಮಾಡ್ತಾ ಇದ್ದೀರಿ ಮಿಸ್ಟರ್ CSP? ವಾಟ್ಸ್ ಯುವರ್ ಇನ್ಫರೆನ್ಸ್? ಬಾಂಬ್ ಬ್ಲಾಸ್ಟ್ ಆದಾಗ ಕಾರ್ನಲ್ಲಿ ರಾಜಾನಂದ ಸ್ವಾಮಿಯವರು ಇರಲೇ ಇಲ್ಲ ಅಂತೀರಾ? ಇಲ್ಲ ಇವರ ಆನರ್, ಬಾಂಬ್ ಬ್ಲಾಸ್ಟ್ ಆದಾಗ ರಾಜಾನಂದ ಸ್ವಾಮಿಯವರು ಆ ಕಾರಲ್ಲಿರಲಿಲ್ಲ. ರಾಜಾನಂದ ಸ್ವಾಮಿಯವರೇನು ಬಾಂಬ್ ಬ್ಲಾಸ್ಟ್ ಆದಾಗ ಆ ಕಾರಲ್ಲಿ ಯಾರೂ ಇರಲಿಲ್ಲ, ಖಾಲಿ ಕಾರ್ ಮಾತ್ರ ಬ್ಲಾಸ್ಟ್ ಆಯಿತು. ನೀವೇನು ಹೇಳ್ತೀರಿ ಡಾಕ್ಟರ್? ಆಫ್ ನಾನ್ ಸೆನ್ಸ್. 100 ಜನ ನೋಡಿದ್ದಾರೆ, ಅವರು ಕಾರಲ್ಲಿ ಇದ್ದಿದ್ದು, ಬಾಂಬ್ ಬ್ಲಾಸ್ಟ್ ಆಗಿದ್ದು. ನೀವು ನೋಡಿದ್ದೀರಾ ಡಾಕ್ಟ್ರೇ ಬಾಂಬ್ ಬ್ಲಾಸ್ಟ್ ಆದಾಗ ಅವರ ಕಾರಲ್ಲಿ ಇದ್ದನ್ನ? ಬೇರೆಯವರು ನೋಡಿದ್ದಾರೆ ಅಂತ ಹೇಳ್ತೀರಿ. ಬೇರೆಯವರು ನೋಡಿದ್ದನ್ನ ಸಾಕ್ಷಿ ಹೇಳೋಕೆ ನೀವಿಲ್ಲಿ ಬಂದಿಲ್ಲ. ನಿಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ಕೊಡೋದಕ್ಕೆ ಇಲ್ಲಿ ತಾವು ಬಂದಿರೋದು, ಬೇರೆಯವ್ರ ಒಪಿನಿಯನ್ ಹೇಳೋದಕ್ಕಲ್ಲ. ಮಿಸ್ಟರ್ CSP, ನೀವು ಬಾಂಬ್ ಎಕ್ಸ್ಪರ್ಟ್ನ ಎಕ್ಸಾಮಿನ್ ಮಾಡಿದಾಗ ಒಂದು ಪ್ರೊಪೆಲ್ಲಿಂಗ್ ಫೋರ್ಸ್ ಇರುವಂತಹ ಬಾಂಬ್ನ ಯೂಸ್ ಮಾಡಿದ್ದಾರೆ. ಅದು ವರ್ಟಿಕಲ್ ಫೋರ್ಸ್ ಇರುವಂಥದ್ದು, ಹಾರಿಜಾಂಟಲ್ ಫೋರ್ಸ್ ಇರುವಂಥದ್ದು ಅಲ್ಲ. ಹೀಗಾಗಿ ರಾಜಾನಂದ ಸ್ವಾಮಿಯವರು ವರ್ಟಿಕಲ್ ಆಗಿ ಮೇಲಕ್ಕೆ ಹೋಗಿ ಅಲ್ಲಿಂದ ನದಿಲಿ ಬಿದ್ದು ಸತ್ತಿದ್ದಾರೆ ಅಂತ ಸಜೆಸ್ಟ್ ಮಾಡಿದ್ರಿ, ಹೌದು ತಾನೆ? ಇವರ ಆನರ್, ನಾನು ಆವತ್ತು ಸಜೆಸ್ಟ್ ಮಾಡಿದ್ದಷ್ಟು ಸತ್ಯ ಇವರ ಆನರ್. ಆವತ್ತು ವರ್ಟಿಕಲ್ ಫೋರ್ಸ್ ಇರುವಂಥ ಮತ್ತು ಅದಕ್ಕೆ ಪ್ರೊಪೆಲಿಂಗ್ ಫೋರ್ಸ್ ಇರುವಂಥ ಒಂದು ಬಾಂಬನ್ನು ಕಾರಲ್ಲಿ ಸ್ಫೋಟ ಮಾಡಿದ್ದಾರೆ ಅಂತ ಸಜೆಸ್ಟ್ ಮಾಡಿದೆ, ಅದು ಸತ್ಯ. ಆದರೆ ರಾಜಾನಂದ ಸ್ವಾಮಿಯವರು ಆ ಕಾರಲ್ಲಿದ್ದರು ಅಂತ ಅವತ್ತು ನಾನು ಸಜೆಸ್ಟ್ ಮಾಡಿರಲಿಲ್ಲ ಇವರ ಆನರ್. ರಾಜಾನಂದ ಸ್ವಾಮಿ ಇರಲಿಲ್ಲ ಕಾರಲ್ಲಿ ನನ್ನ ಪ್ರಕಾರ. ಲೆಥನಾನ್ ಪೆಂಟಾಕ್ಸೈಡ್ ಇರೋವಂಥ ಲೆಥನಾನ್ ಪೆಂಟಾಕ್ಸೈಡ್ಗೆ ವರ್ಟಿಕಲ್ ಮತ್ತು ಪ್ರೊಪೆಲಿಂಗ್ ಫೋರ್ಸ್ನ ಲಿಮಿಟೆಡ್ ಸ್ಪೇಸಲ್ಲಿ
ಉಪಯೋಗಿಸುವಂಥ ಒಂದು ಶಕ್ತಿ ಇರುತ್ತೆ. ಅಂಥ ಬಾಂಬನ್ನ ಯೂಸ್ ಮಾಡಿದ್ದಾರೆ ಅಂತ ಸಜೆಸ್ಟ್ ಮಾಡಿದೆ, ಅವ್ರು ಒಪ್ಕೊಂಡ್ರು. ಅಷ್ಟು ನಾನು ಸಜೆಸ್ಟ್ ಮಾಡಿದೆ ಇವರನ್ನು. ರಾಜಾನಂದ ಸ್ವಾಮಿಯವರ ಕಾರಲ್ಲಿದ್ದಾರೆ ಅಂತ ಸಜೆಸ್ಟ್ ಮಾಡಲಿಲ್ಲ ಇವರನ್ನು. ತಾವು ನೋಡ್ಬೋದು ಡಿಪೋಸಿಷನ್. ಓ ಐ ಸಿ. ಪ್ರೊಸೀಡ್ ಪ್ರೊಸೀಡ್. ಮಚ್ ಒಬ್ಲೈಜ್ಡ್ ಯುವರ್ ಆನರ್. ಡಾಕ್ಟ್ರೇ, ತಾವು ಬಾಂಬ್ ಸ್ಫೋಟದಿಂದಲೇ ರಾಜಾನಂದ ಸ್ವಾಮಿಯವರು ಸತ್ತಿದ್ದು ಅಂತ ಕನ್ಕ್ಲೂಷನ್ಗೆ ಬಂದು ರಿಪೋರ್ಟ್ ಕೊಟ್ಟು ಸೈನ್ ಮಾಡಿದ್ದೀರಿ. ಇಲ್ಲಿ ಅಟಾಪ್ಸಿ ನೋಟ್ಸ್ನಲ್ಲಿ ನಿಮ್ಮ ಕಲೀಗ್ ಶ್ರೀಮತಿ ರಾಯಪ್ಪ ಜಾಲೆಹಾಳ್ ಅವರು 4 ವೂಂಡ್ಸ್, ಎಕ್ಸ್ಟರ್ನಲ್ ವೂಂಡ್ಸ್ ಬಗ್ಗೆ ಬರೀತಾರೆ. ಇಂಜುರೀಸ್, ಎಕ್ಸ್ಟರ್ನಲ್ ಇಂಜುರೀಸ್. ಅದರಲ್ಲಿ ಒಂದು ಬೆನ್ನ ಹಿಂದುಗಡೆ, ಇನ್ನೊಂದು ಎದೆ ಮೇಲ್ಗಡೆ, ಮತ್ತೊಂದು ಬೆನ್ನಿನ ಕೆಳಭಾಗದಲ್ಲಿ, ಇನ್ನೊಂದು ಹೊಟ್ಟೆ ಮೇಲೆ. ಈ ಥರ 4 ವೂಂಡ್ಸನ್ನು ಸಜೆಸ್ಟ್ ಮಾಡ್ತಾರೆ. ಇದು ಯಾವುದರಿಂದ ಆದ ಗಾಯಗಳು ಈ 4? ತಾವು ಹೇಳಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ದೇಹದ ಮೇಲೆ ಸುಟ್ಟು ಗಾಯದ ಗುರುತುಗಳಿವೆ ಅಂತ ಬರೆದಿದ್ದಾರೆ. ಅದನ್ನು ನೀವು ಹೇಳ್ತಾ ಇಲ್ಲ. ಡಾಕ್ಟ್ರೇ, ನಾನು ಯಾವುದನ್ನು ಹೇಳ್ತಾ ಇದ್ದೀನಿ, ಯಾವುದನ್ನು ಹೇಳ್ತಾ ಇಲ್ಲ ತಮಗೆ ಬೇಕಾಗಿಲ್ಲ. ನಾನು ಹೇಳದೇ ಇರೋ ವಿಷಯಕ್ಕೆ ತಾವು ಉತ್ತರ ಕೊಡಬೇಕಾದ್ದಿಲ್ಲ. ನಾನು ಯಾವುದನ್ನು ಕೇಳ್ತೀನೋ ಅದಕ್ಕೆ ತಾವು ಉತ್ತರ ಕೊಡಿ. ನನಗೆ ಇದು ಬೇಕಾಗಿದೆ, ಅದರ ಬಗ್ಗೆ ನಾನು ಇವಾಗ ಬರೋದಿಲ್ಲ. ಈ ಗಾಯಗಳು ಯಾವುದರಿಂದ ಉಂಟಾಗಿದೆ ಹೇಳಕ್ ಸಾಧ್ಯನಾ? ನ್ಯಾಚುರಲಿ ಬಾಂಬ್ ಬ್ಲಾಸ್ಟ್ ಆದಾಗ ಮೆಟಲ್ ಚೂರುಗಳು ದೇಹದಲ್ಲಿ ತೂರಿರುತ್ತೆ, ಅದರಿಂದ ಆದ ಗಾಯಗಳಿವು. ಅದಕ್ಕೆ ಸುಟ್ಟು ಗಾಯಗಳು, ಈ ಗಾಯಗಳು ಎಲ್ಲ ಇರೋದು. ಓಕೆ, ಸೊ ಈ 4 ಗಾಯಗಳು ಬಾಂಬ್ ಎಕ್ಸ್ಪ್ಲೋಡ್ ಆದಾಗ ಮೆಟಲ್ ಚೂರುಗಳು ದೇಹದೊಳಕ್ಕೆ ತೂರ್ತು, ಅದರಿಂದ ಆದ ಗಾಯಗಳು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೇ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಿನ್ನೆ ತಮ್ಮನ್ನು ಕೇಳಿದ್ರು, ರಾಜಾನಂದ ಸ್ವಾಮಿಯವರ ದೇಹ ಬಾಂಬ್ಗೆ ಅಷ್ಟು ಹತ್ತಿರದಲ್ಲಿದ್ದರು ಎಕ್ಸ್ಪ್ಲೋಡ್ ಆದಾಗ ಯಾಕೆ ಛಿದ್ರ ಆಗಲಿಲ್ಲ ಅಂತ CSP ಅವರು ಪದೇ ಪದೇ ಕೇಳ್ತಿದ್ದಾರೆ. ಯಾಕೆ ಛಿದ್ರ ಆಗಿಲ್ಲ ಅಂತ ತಮ್ಮನ್ನು ಎಕ್ಸ್ಪ್ಲನೇಷನ್ ಕೇಳಿದ್ರು. ಆಗ ತಾವು ಇದು ಮೆಕ್ಯಾನಿಕಲ್ ಎಕ್ಸ್ಪ್ಲೋಷನ್ ಅಲ್ಲ, ಇದೊಂದು ಕೆಮಿಕಲ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿರೋದು, ಹಾಗಾಗಿ ಅಗಾಧವಾದ ಹೀಟ್ ಅಂಡ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಮೊದಲು ಆ ಗ್ಯಾಸ್ಗಳು ಬಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಬಾಡಿಗೆ ಬಂದುಬಿಟ್ಟು, ಆ ಪ್ರೆಷರ್ಗೆ ಬಾಡಿ ಹೋಗಿ ನದಿಲಿ ಬಿದ್ದುಬಿಡ್ತು. ಅದಾದ ಮೇಲೆ ಆ ಹೀಟ್ಗೆ ಕಾರು ಜಖಮ್ ಆಯಿತು, ಮೆಟಲ್ಗಳು ಚೂರು ಆಯಿತು. ಹಾಗಾಗಿ ಅವರ ದೇಹ ಛಿದ್ರ ಆಗಲಿಲ್ಲ, ಅವ್ರ ದೇಹ ಬೆಳಗಾಗಲಿ ನದಿಗೆ ಹೋಗಿ ಬಿದ್ದುಬಿಟ್ಟಿತ್ತು ಅಂತ ಹೇಳಿದ್ರಿ. ಸೊ ಕಾರು ಜಖಮ್ ಆಗೋದಕ್ಕೆ ಮುಂಚೆನೇ ಅವರ ದೇಹ ಹೋಗಿ ನದಿಯಲ್ಲಿ ಬಿದ್ದುಬಿಟ್ಟಿತ್ತು. ಹೌದು, ಆದರೆ ಅದು ಒಂದು ಸ್ಪ್ಲಿಟ್ ಸೆಕೆಂಡ್ ಅಂತರದಲ್ಲಷ್ಟೇ. ಆಯಿತು, ಎಷ್ಟೇ ಅಂತರದಲ್ಲಾಗಲಿ ಡಾಕ್ಟ್ರೇ, ಮುಂಚೆ ರಾಜಾನಂದ ಸ್ವಾಮಿಯವರ ದೇಹ ನದಿನಲ್ಲಿ ಬಿತ್ತು, ಅದಾದ ಮೇಲೆ ಕಾರ್ ಎಕ್ಸ್ಪ್ಲೋಡ್ ಆಯಿತು. ಹೌದು, ಆದರೆ ಈ ಗಾಯಗಳಾಗಿದ್ದು ಕಾರ್ ಎಕ್ಸ್ಪ್ಲೋಷನ್ನಿಂದ ಮೆಟಲ್ ಚೂರುಗಳಿಂದ ಅಂತ ಈಗ ತಾನೇ ತಾವು ಹೇಳಿದ್ರಿ. ಅಂದ್ರೆ ಮುಂಚೆ ರಾಜಾನಂದ ಸ್ವಾಮಿಯವರು ಹೋಗಲ್ಲಿ ಬಿದ್ದುಬಿಟ್ಟಿದ್ರು, ಆಮೇಲೆ ಮೆಟಲ್ ಚೂರುಗಳು ಕಾರಿಂದ ಈಚೆ ಬಂದಿದ್ದು. ಅಂದರೆ ಈ ಮೆಟಲ್ ಚೂರುಗಳು ರಾಜಾನಂದ ಸ್ವಾಮಿಯವರ ದೇಹವನ್ನು ಅಟ್ಟಿಸ್ಕೊಂಡು ಹೋಗಿ ನೀರೊಳಗೂ ಹೋಗಿ ನೀರೊಳಗೆ ಹೋಗ್ತಿರೋದು ಅಂತ ಹೇಳ್ತೀರ? ಅದು ಸಾಧ್ಯನಾ ಅದು? ಮಂಜುನಾಥ ಸ್ವಾಮಿ ನೋಡ್ರಿ, ಅಲ್ಲಿ ಪೋಸ್ಟ್ ಮಾರ್ಟಮ್ ಎಕ್ಸ್ರೇಗಳು ಅದ್ರ ರಿಪೋರ್ಟು ಇದೆ, ತಗೊಂಡು ಬನ್ನಿ. ಅಲ್ಲಲ್ರಿ, ಎಕ್ಸ್ರೇಗಳು ಆ ಕಡೆ ಅಲ್ವಾ ಇಟ್ಟಿರೋದು? ನೋಡಿ ಅಲ್ಲಿ ಎಕ್ಸಿಬಿಟ್ P67 ಅನ್ಸುತ್ತೆ ನೋಡಿ. ಅದು ತಗೊಂಬ. ಎಲ್ರಿ ಐಶ್ವರ್ ಅವರಲ್ಲಿ ನೀವು ಬಂದಿದ್ದೀರಲ್ಲ? ಇಲ್ಲ ಸರ್, 15 ದಿವಸ ರಜೆ ಇದ್ದಾರೆ. 15 ದಿವಸ ಅವರಿದ್ದಿದ್ರೆ ಒಂದು ಕ್ಷಣಕ್ಕೆ ತಂದು ಕೊಡ್ತಾ ಇದ್ರು. ಆಯ್ತು.
ನೋಡಿ, ಇದು ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ತೆಗೆಸಿದ್ರಲ್ಲ ಆ ಎಕ್ಸ್ರೇಗಳು ದೇಹದ್ದು, ರಾಜಾನಂದ ಸ್ವಾಮಿಯವ್ರದ್ದು. ಆಮೇಲೆ ಇದು ಅದರ ರಿಪೋರ್ಟ್ಗಳು. ಈ ರಿಪೋರ್ಟ್ಗಳು ಸ್ಟಡಿ ಮಾಡಿ, ಈ ರಿಪೋರ್ಟ್ಗಳು ನೋಡಿ. ಇಲ್ಲಿ ನಿಮ್ಮ ಅಸಿಸ್ಟೆಂಟ್ ಶ್ರೀಮತಿ ರಾಯಪ್ಪ ಜಾಲಿಹಾಳ್ ಅವರು 4 ವೂಂಡ್ಸ್ ಆಗಿತ್ತು ಅಂತ ಬರೆದಿದ್ದಾರೆ. ತಾವು ಆ ವೂಂಡ್ಸ್ ಆಗಿದ್ದು ಮೆಟಲ್ ಚೂರುಗಳು ಆ ದೇಹದೊಳಗೆ ತೂರಿರೋದ್ರಿಂದ ಅಂತ ಹೇಳಿದ್ರಿ. ಇಲ್ಲಿ ಎಕ್ಸ್ರೇ ರಿಪೋರ್ಟ್ಗಳು ನೋಡಿ, ಇಡೀ ದೇಹದ ಎಕ್ಸ್ರೇಗಳಿದೆ. ಎಲ್ಲಾದರೂ ಮೆಟಲ್ ಚೂರು ಒಂದಾದರೂ ಇದೆ ಈ ರಿಪೋರ್ಟ್ ನೋಡಿ. 4 ಗಾಯಗಳಾಗಿದ್ದರೆ 4 ಮೆಟಲ್ ಚೂರುಗಳಾದರೂ ದೇಹದಲ್ಲಿರಬೇಕಾಗಿತ್ತಲ್ಲ, ಎಕ್ಸ್ರೇನಲ್ಲಿ ಕಾಣಿಸ್ಬೇಕಾಗಿತ್ತಲ್ಲ. ನೋಡಿ, ಯಾವುದರಲ್ಲ ಮೆಟಲ್ ಚೂರು ಇದೆಯಾ ನೋಡಿ, ನೋ ಮೆಟಲ್ ಪೀಸ್ ಫೌಂಡ್. ಹೀಗೆ ಮೆಟಲ್ ಚೂರುಗಳಿಂದ 4 ಗಾಯ ಆಯಿತು ಅಂತ ಹೇಳ್ತೀರಿ. ಮೆಟಲ್ ಚೂರುಗಳು ದೇಹದೊಳಗಿರಬೇಕು, ದೇಹದೊಳಗಿದ್ರೆ ಎಕ್ಸ್ರೇನಲ್ಲಿ ಬರಬೇಕು, ಎಕ್ಸ್ರೇನಲ್ಲಿ ಇಲ್ಲ. ಎಲ್ಲಿ ಹೋಯ್ತು? ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ.